ಮಾಜಿ ಶಾಸಕ ಬಸವರಾಜ ದಡೇಸಗೂರ್ ಅವರ ವಿರುದ್ಧ ಅಕ್ರಮ ಗಣಿಗಾರಿಕೆಯ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಅವರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಗದೀಶ್ ನನ್ನ ವಿರುದ್ಧ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಅಂತ ಕನಕಗಿರಿಯ ಮಾಜಿ ಶಾಸಕ ಬಸವರಾಜ ದಡೇಸಗೂರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಹಣ ವಸೂಲಿ ಮಾಡ್ತಾ ಇದ್ರು. ಹಣ ವಸೂಲಿ ದಂಧೆಯಿಂದ ಜನ ಬೇಸತ್ತು ಹೋಗಿದ್ರು. ಮಾತನಾಡೋಣ ಅಂತ ಕರೆದಿದ್ದೆ, ಅವರು ಬಂದಿಲ್ಲ. ಈಗ ನನ್ನ ವಿರುದ್ಧ ಸುಖಾಸುಮ್ಮನೆ ಆರೋಪವನ್ನು ಮಾಡ್ತಿದ್ದಾರೆ ಅಂತ ಬಸವರಾಜ ದಡೇಸಗೂರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಇವತ್ತೇನು ಸಾಲಮುನ್ ಗ್ರಾಮದಲ್ಲಿ ಸಾಲಮುನ್ ಸ್ಕೀಮಲ್ಲಿ ಏನು ಅಕ್ರಮವಾಗಿ ಇವತ್ತೇನು ಯಾವುದು ತುಂಬ್ತಾರಂತೇನು ನಮ್ಮ ಬಹಳಷ್ಟು ಯುವಕರು ಬಸವರಾಜ ಜಗದೀಶ ಹಲವಾರು ಹುಡುಗರು ಯುವಕರು ಇವತ್ತೇನು ತಾವು ಎಲ್ಲ ಬಂದ ಖಾಸಗಿಯಲ್ಲಿ ಪಾಪ ರೈತರು ಕೆರೆಗಳು ಹೊಲತಾಗಿ ತೋಡಂಥ ಕೆಲಸ ಇವತ್ತು ಭಾಳ ಸುಬ್ಬರಾವ್ ಅವರೆಲ್ಲರೂ ಹೊಲತಾಗಿ ತೋಡ್ಕೊಂಬಂಥ ಕೆಲಸ ಇವತ್ತು ಕೆರೆಗಳು ತೋಡೋದ್ರಲ್ಲಿ ತಾವೆಲ್ಲ ಬಂದು ದಾದ ಮಾಮಲೆ ಕೇಳಿದ್ರು. ದಾದ ಮಾಮಲೆ ಕೇಳಿದಾಗಲೇ ಅಲ್ಲಿರೋಂಥ ರೈತರು ಯಾರು ಇಲ್ಲ ಕೊಡಂಗಿಲ್ಲ ಒಂದರ ಸಲುವಾಗಿ ಮಾಧ್ಯಮದ ಮಿತ್ರರನ್ನ ಅಧಿಕಾರಿಗಳನ್ನ ಕರ್ಕೊಂಬಂದು ಹಲವಾರು ಇವತ್ತು ಬಹಳಷ್ಟು ಜನರನ್ನ ಕರ್ಕೊಂಬಂದು ಅಕ್ರಮವಾಗಿ ತೋಡ್ತಾರೆ ಅಂತೇಳಿ ಕೇಳಿ ಪ್ರೆಸ್ ಮೀಟ್ ಮಾಡಿ ಮಾಜಿ ಶಾಸಕರು ಬೆಂಬಲ ಐತೆ ಅಂತೇಳಿ ಕೇಳಿಸಿ ಸುಳ್ಳು ಹೇಳಿಕೆ ಅಂತ ಕೊಡುವಂಥ ಕೆಲಸ ಇವತ್ತು ಆ ಲ್ಯಾಂಡ್ ಆ ಕೆರೆ ಸುಬ್ಬರಾವ್ ಒಂದು ಇರೋದ್ರಿಂದ ಅಪರಾವ್ ಒಂದು ಕೆರೆ ಇರೋದ್ರಿಂದ ಬಹಳಷ್ಟು ಸುಳ್ಳನ್ನ ಪ್ರೆಸ್ ಮೀಟ್ ಮಾಡಿ ಮಾಧ್ಯಮ ಮಿತ್ರರಿಗೆ ಮೀಡಿಯಾ ಕೊಡುವಂಥ ಕೆಲಸ ತಾವು ಮಾಡೋದ್ರಿಂದ ಬಹಳಷ್ಟು ಅಲ್ಲಿರೋಂಥ ರೈತರನ್ನ ಕರೆಸಿ ತಾವು ಗಾಡಿಗಳು ಹೋದಾಗ ದಾರಿ ಗಾಡಿಗಳು ನಿಂದಿರಿಸಿ ರೊಕ್ಕ ಕೇಳೋಂಥ ಕೆಲಸ ಇವತ್ತು ಜಗದೀಶ ಬಸವರಾಜ ಮಾಡೋದ್ರಿಂದ ಬಹಳಷ್ಟು ಅಲ್ಲಿ ಇರೋಂಥ ಜನ ಬ್ಯಾಸತ್ತು ಮೊನ್ನೆ ಬಾಪ ಮಾತಾಡೋಣ ಅಂತ ಅಂದಾಗ ಬರಲಾರ್ದಂಗೆ ಕಿತ್ಕೊಂಡು ಹೋಗಿ ಮೀಡಿಯಾಕ್ಕೆ ಕೊಡೋದು ಪ್ರೆಸ್ಸಿಗೆ ಕೊಡೋದು ಅಧಿಕಾರಿಗೆ ಫೋನ್ ಮಾಡೋಂಥ ಕೆಲಸ ಇವತ್ತು ಇವ್ರು ಮಾಡೋದ್ರಿಂದ ಬಹಳಷ್ಟು ಎಲ್ಲ ನನ್ನ ಅಧಿಕಾರಿ ಮಿತ್ರರು ಕೂಡ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ಇಂಥವ್ರಿಗೆಲ್ಲ ಕಡಿವಾಣ ಹಾಕ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.